ಗುಡ್ ಮಾರ್ನಿಂಗ್ ಎಲ್ರಿಗೂ. ಹರೇ ಶ್ರೀನಿವಾಸ. ಇದು ಜ್ಯುವೆಲರಿ ಬಂದುಬಿಟ್ಟು 92.5 ಬೆಳ್ಳಿದು ಅಂತ ಹೇಳಿಬಿಟ್ಟು ಪ್ರೇಮ್ ಶಿವ ಜ್ಯುವೆಲರಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆ ಪೇಜಲ್ಲಿ ನಾನು ತೊಗೊಂಡೆ. ಯಾವಾಗಂದರೆ 1 ಇಯರ್ ಬ್ಯಾಕ್ ಡೈರೆಕ್ಟು ಆನ್ಲೈನ್ ಪೇಮೆಂಟ್ ಮಾಡಿದ್ದು. ಇದು ಬೆಳ್ಳಿ ಅಲ್ವಾ, ಸೊ 21 ಗ್ರಾಮ್ ಸಮಥಿಂಗ್ ಇದೆ. ಇದು ದೊಡ್ಡದು ದಪ್ಪದಿದೆ ಅಲ್ಲ. ಸೊ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫಂಕ್ಷನ್ಸಿಗೆ ಅಂತ ನಾನು ಆನ್ಲೈನಲ್ಲೇ ನೋಡಿಬಿಟ್ಟು ತೊಗೊಂಡೆ. ನಾವು ಎಷ್ಟು ಮೋಸ ಹೋಗ್ತೀವಿ ಅಂತ ಹೇಳ್ತೀನಿ ನಿಮಗೆ. ಅವ್ರು ಹೇಳಿದರು 92.5 ಇದೆ ಅಂತ. ಇಲ್ಲಿ ನೋಡಿ ಹಾಲ್ ಮಾರ್ಕ್ ಹಾಕಿದ್ದಾರೆ ನೋಡಿ, ಇದು ಕಾಣಿಸ್ತಾ ಇದೆನಾ? ಹಾಂ, ಕಾಣಿಸ್ತಾ ಇದೆ ನೋಡಿ ಹಿಂದೆ 92.5 ಅಥವಾ 9.25 ಬೆಳ್ಳಿದು ಇರುತ್ತಲ್ಲ, ನೋಡಿ 9.25 ಕಾಣಿಸ್ತಾ ಇದೆ. ಅಷ್ಟಿದೆ ಮೇಡಮ್ ಇದ್ದು ಪ್ಯೂರಿಟಿ. ಸೊ 7,000 ಅಂದರು. ನನಗೂ 7,000 ತುಂಬ ಜಾಸ್ತಿ ಅನ್ನಿಸ್ತು. ಬಟ್ ಬೆಳ್ಳಿದಲ್ವಾ, ಇನ್ವೆಸ್ಟ್ಮೆಂಟ್ ಒಂಥರ ಬರುತ್ತೆ ಅಂತ ನಾನು ತೊಗೊಳ್ಳುವಾಗ ನಾನು ಸಡನ್ನಾಗಿ ಒಂದೇ ಸತಿ ಪೇಮೆಂಟ್ ಮಾಡಿ ತೊಗೊಳ್ಳಿಲ್ಲ. ಯಾಕಂದರೆ ನಾವೆಲ್ಲ ಜಾಬ್ ಮಾಡಲ್ಲ, ನಮಗೆ ಮನೆಯಲ್ಲಿ ಏನು ಕೊಡ್ತಾರೆ ಅದನ್ನು ಸ್ವಲ್ಪ ಉಳಿಸಿ ತೊಗೋಬೇಕಲ್ವ. ಸೊ ನಾನು ಫಸ್ಟು 1,000 ಹಾಕಿಬಿಟ್ಟು ಅವರಿಗೆ ಲಾಕ್ ಮಾಡಿಸಿದೆ ಈ ಜ್ಯುವೆಲರಿನ. ಅಂದರೆ ಎಷ್ಟು ಕಷ್ಟಪಡ್ತೀವಿ ನಾವು ಅಂತ ಹೇಳ್ತಾ ಇದ್ದೀನಿ, ಮಿಡಲ್ ಕ್ಲಾಸ್ ಪೀಪಲ್. ಲಾಕ್ ಮಾಡಿಬಿಟ್ಟು ಆಮೇಲೆ ನಾನು 4 ಮಂತ್ ಆರ್ 5 ಮಂತ್ ಆದಮೇಲೆ ಸ್ವಲ್ಪ ಹಣ ಕೂಡಿಸ್ಬಿಟ್ಟು ಅದು ತೊಗೊಂಡ್ಬಿಟ್ಟು ಇವರಿಗೆ ಆಮೇಲೆ 6,000 ಮಾಡಿಬಿಟ್ಟು ಹಾಕಿದ್ದು ಇವರಿಗೆ. ಯಾರಿಗೆ? ಪ್ರೇಮ್ ಶಿವ ಜ್ಯುವೆಲರ್ಸ್ ಅವ್ರಿಗೆ. ನನ್ನ ಹತ್ರ ಸ್ಕ್ರೀನ್ಶಾಟು ಇದೆ, ಬೇಕಿದ್ರೆ ನನಗೆ ಇದು ವಿಡಿಯೋದಲ್ಲೆಲ್ಲ ಹಾಕೋದು ಗೊತ್ತಿಲ್ಲ, ಇನ್ನೂ ಅಷ್ಟೊಂದು ಎಡಿಟಿಂಗ್ ಕಲ್ತಿಲ್ಲ. ಸೊ ಈ ಥರ ಮಾಡಿಬಿಟ್ಟು ನಾನು ಜ್ಯುವೆಲರಿನ ತೊಗೊಂಡ್ಮೇಲೆ 1 ಇಯರ್ ಆಯಿತು ಆಲ್ಮೋಸ್ಟ್. ನಾನು ಯೂಸೇ ಮಾಡಿಲ್ಲ, ಯಾವುದೋ ಒಂದು ಫಂಕ್ಷನ್ಗೆ ಹಾಕಿಲ್ಲ, ಏನಿಲ್ಲ. ಸರಿಯಪ್ಪ ಅಂತ ಒಂದಿನ ಹಾಗೆ ನನ್ನ ಫ್ರೆಂಡ್ ಒಬ್ಬರು ಭೀಮಾದಲ್ಲಿ ರಿಂಗ್ ತೊಗೋಬೇಕು ಅಂತ ಹೇಳಿದರು. ಹೋಗೋಣ ಭೀಮಾದಲ್ಲಿ ಅಂತ ಹೋದಾಗ ಏನಾಯಿತು, ಇದನ್ನು ತೊಗೊಂಡು ಚೆಕ್ ಮಾಡಿಸೋಣ, ಭೀಮಾದಲ್ಲಿ ಕ್ಯಾರೆಕ್ಟರ್ ಮೀಟರ್ ಇರುತ್ತಲ್ಲ ಬೆಳ್ಳಿ ಮತ್ತು ಬಂಗಾರದ್ದು, ತೋರಿಸಿದ್ರೆ ಇದರಲ್ಲಿ 9-25 ಬಿಡಿ, ಜಸ್ಟ್ 35% ಇದೆ ಅಂತೆ ಬೆಳ್ಳಿ. ಅಂದರೆ ಈ 20 ಗ್ರಾಮಲ್ಲಿ ಬರೀ 35% ಬೆಳ್ಳಿ ಇದೆ, ಮಿಕ್ಕಿದ್ದೆಲ್ಲ ತಾಮ್ರ ಅಥವಾ ಈ ಥರದ್ದು ಸೇರಿಸಿದ್ದಾರೆ. ನೋಡಿ ಹೇಗೆ ಮೋಸ ಮಾಡ್ತಾರೆ ಅಂತ. ಅವ್ರು ಹೇಳಿದರು ಬೈಬ್ಯಾಕ್ ಕೊಡ್ತೀವಿ, 2 ಇಯರ್ಸ್ ವ್ಯಾರಂಟಿ ಇದೆ, ಅದು ಇದೆ ಅಂತ. ದಾವಣಗೆರೆಯಲ್ಲಿ ಇರೋದು. ಈಗ ದಾವಣಗೆರೆಗೆ ನಾವು ಬಸ್ ಚಾರ್ಜ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಏನೂ ಆಗಲ್ಲ. ಇಟ್ಸ್ ಲೈಕ್ ಅ ಇಮಿಟೇಷನ್ ಜ್ಯುವೆಲರಿ. ಇನ್ನು ಇಮಿಟೇಷನ್ ಜ್ಯುವೆಲರಿ 1,000 ರೂಪೀಸ್ 2,000 ರೂಪೀಸ್ ಚೆನ್ನಾಗಿ ಬರ್ತಿತ್ತು. ಸೊ ಈ ಥರ ಆನ್ಲೈನ್ ರೀಲ್ಸ್ ನೋಡಿ ಬೆಳ್ಳಿದು ಇರುತ್ತೆ, ಅದು ಎಲ್ಲ ಬೆಳ್ಳಿದು ಅಂತಂದು. ಇವಾಗ ಬೆಳ್ಳಿದು ಜ್ಯುವೆಲರ್ಸ್ ಎಲ್ಲ ಟ್ರೆಂಡಿಂಗ್ ಅಲ್ಲ. ಆಲ್ಮೋಸ್ಟ್ 1 ಇಯರ್ 2 ಇಯರ್ ಆಯಿತು ಬೆಳ್ಳಿದು. ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ಮಾಡೋದಾಗಲಿಲ್ಲ. ಸೊ ಅವೇರ್ನೆಸ್ಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ಯಾವುದೇ ಒಂದು ಆನ್ಲೈನಲ್ಲಿ ಬೆಳ್ಳಿದು ಜ್ಯುವೆಲರ್ಸ್ ನೆಕ್ಲೆಸ್ ಹಾಕಿದ್ದೀವಿ ನಾವು 92.5 ಅಂತಂದರೆ ತಿಳ್ಕೊಂಬಿಡಿ ಅದು ದೋಖಾ ಇದೆ ಅಂತ. ಇಟ್ಸ್ ರಿಯಲಿ ದೋಖಾ. ಯಾಕಂದರೆ ಭೀಮಾದಲ್ಲಿ ನೀವು ಬೆಳ್ಳಿ ತೊಗೊಳ್ಳಿ, ಮಲ್ಬಾರಲ್ಲಿ ಬೆಳ್ಳಿ ತೊಗೊಳ್ಳಿ, ಅದು ಬೇರೆ, ಅದು ಒರಿಜಿನಲ್ ಇರುತ್ತೆ. ಯಾಕಂದರೆ ಅದೆಲ್ಲ ದೊಡ್ಡ ಸಂಸ್ಥೆ. ಮಲ್ಬಾರ್ ನಾನು ರೆಕಮೆಂಡ್ ಏನು ಮಾಡ್ತಾಯಿಲ್ಲ, ನಾನು ಇವನ್ ಮಲ್ಬಾರಲ್ಲಿ ಏನೂ ತೊಗೊಳ್ಳಲ್ಲ. ಭೀಮಾ ಮತ್ತು ತನಿಷ್ಕ್ ಅಂತೂ ಅಂತೂ ಕ್ಯಾರೆಟ್ ಮೀಟ್ರ್ ಇದೆ. ಕಲ್ಯಾಣ್ ಜ್ಯುವೆಲರ್, ಎನಿಥಿಂಗ್ ದೊಡ್ಡದು ನೀವು ಬ್ರ್ಯಾಂಡಲ್ಲಿ ತೊಗೊಳ್ಳಿ. ಬಟ್ ಏನಪ್ಪ ಅಂತಂದರೆ ಅಲ್ಲಿ ಇದು ಇರುತ್ತೆ, ಒಂದು ವ್ಯಾರಂಟಿ ಇರುತ್ತೆ ಅಮೌಂಟ್ ಕೊಟ್ಟಿದ್ದಕ್ಕೆ. ಈ ಥರದ್ದು ಎಲ್ಲ ಇವುಗಳೆಲ್ಲ ಬರೀ ಮೋಸ ಇದು. ಸೊ ಯಾರು ಈ ಥರ ಮೋಸ ಹೋಗಬೇಡಿ. ಓಕೆ, ಥ್ಯಾಂಕ್ ಯು.